ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಈಗ ಸ್ವಾಮಿ, ಅರ್ಹ ವ್ಯಕ್ತಿಗಳು ಸಚಿವರಾಗುವಂತಹ ಯೋಗ್ಯತೆ ಉಳ್ಳುವಂಥವರು 8 ಬಾರಿ 9 ಬಾರಿ ಶಾಸಕರಾದಂಥವರು, ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂಥವರು ಪಕ್ಷದಲ್ಲಿ ಆಕಾಂಕ್ಷಿಗಳಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ. ಕಳಂಕಿತ ವ್ಯಕ್ತಿತ್ವ ಅಥವಾ ಸಚಿವ ಸ್ಥಾನದಲ್ಲಿದ್ದಾಗ ಹಗರಣ ನಡೆದಿದೆ, ಆರೋಪಗಳಿದ್ದಾವೆ, ಆರೋಪ ಮುಕ್ತನಾಗಿಲ್ಲ, ಆದರೂ ಕೂಡ ಅವಕಾಶ ನೀಡಲಾಗಿದೆ ಅನ್ನೋದಿದೆಯಲ್ಲ, ಅದು ಪಕ್ಷದ ಒಳಗಿನ ಅಸಮಾಧಾನವನ್ನು ಹೇಗೋ ತಣ್ಣಗೆ ಮಾಡಬಹುದು. ಆದರೆ ವಿಪಕ್ಷಗಳ ಹೋರಾಟದ ಬೆಸಿಂದ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ಇವರ ಬದಲಾಗಿ ಹಿರಿಯರಿಗೆ ಅಥವಾ ಯೋಗ್ಯರಿಗೆ ಅವಕಾಶ ಕೊಟ್ಟರೆ ಪಕ್ಷಕ್ಕೂ ಕೂಡ ಒಂದು ರೀತಿಯಲ್ಲೋ ಒಂದು ಪಾರದರ್ಶಕವಾದಂಥ ಅಥವಾ ಡ್ಯಾಮೇಜ್ ಆಗದಂಥ, ವರ್ಚಸ್ಸಿಗೆ ಧಕ್ಕೆ ಆಗದ ರೀತಿಯಲ್ಲಿ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರಬಹುದಾ? ನಾಗೇಂದ್ರ ತಲೆದಂಡದಿಂದ ಡ್ಯಾಮೇಜು ತಪ್ಪುತ್ತೆ, ಜೊತೆಗೆ ಹಿರಿಯರಿಗೂ ಅವಕಾಶ ಕೊಟ್ಟಂತಾಗುತ್ತೆ ಅಂತ. ಖಂಡಿತ ದಶರಥ್, ಈಗಾಗಲೇ ಒಂದು ಕಡೆ ಹಿರಿಯ ಶಾಸಕರು ಕೂಡ ಸಾಕಷ್ಟು ಅಸಮಾಧಾನ ಹೊರಹಾಕಿದ್ದಾರೆ. ಯಾಕೆಂದರೆ ನಾವು 4-5 ಬಾರಿ ಗೆದ್ದಿದ್ದೇವೆ, ಆದರೂ ನಮಗೆ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ ಎಂಬ ವಿಚಾರವನ್ನು ಇಟ್ಕೊಂಡು ನೇರವಾಗಿ CM ಸೇರಿದಂತೆ ಹೈಕಮಾಂಡ್ ನಾಯಕರ ವಿರುದ್ಧ ನೇರವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು. ನಮಗೆ ಅವಕಾಶ ಕೊಡಬೇಕಿತ್ತು ಎಂಬ ವಿಚಾರವನ್ನು ಇಟ್ಕೊಂಡು ಪದೇ ಪದೇ ವಾಗ್ದಾಳಿಯನ್ನು ನಡೆಸಿದ್ರು. ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಅವರನ್ನು ಸಮಾಧಾನ ಮಾಡೋಕ್ಕೆ ಬಂದಿದ್ದರು. ನಂತರ ಒಂದಿಷ್ಟು ಮನವೊಲೈಕೆಯನ್ನು ಮಾಡಿದರು. CM DK ಶಿವಕುಮಾರ್ ಕೂಡ ಅಸಮಾಧಾನಿತ ಶಾಸಕರ ಒಂದು ನಿವಾಸಕ್ಕೆ ಹೋಗಿದ್ರು. ಅಲ್ಲೂ ಕೂಡ ಅವರ ಮನವೊಲೈಕೆ ಪ್ರಯತ್ನ ಮಾಡಿದರು. ಒಂದು ಕಡೆ TB ಜಯಚಂದ್ರ ಆಗ್ಬೋದು, ಕೃಷ್ಣಪ್ಪ ಸೇರಿದಂತೆ ಹಲವು ನಾಯಕರ ನಿವಾಸಕ್ಕೆ ಹೋಗಿದ್ರು. ಅಲ್ಲಿ ಅವರ ಒಂದು ಮನವೊಲೈಕೆ ಮಾಡಿ ಮುಂದೆ ಇನ್ನೂ ಹೆಚ್ಚೆಚ್ಚು ಜವಾಬ್ದಾರಿಗಳು ಸಿಗುತ್ತೆ, ಹಾಗಾಗಿ ನೀವು ಹಿರಿಯ ಶಾಸಕರಿದ್ದೀರಾ, ಎಲ್ಲರನ್ನೂ ಜೊತೆಯಲ್ಲಿ ಕೊಂಡೊಯ್ಯಬೇಕು ಎಂಬ ಒಂದು ವಿಶ್ವಾಸದಿಂದ ಮಾತುಗಳನ್ನು ಆಡಿದ್ರು. ಜೊತೆಗೆ ಅವರ ಮನವೊಲೈಕೆ ಕಸರತ್ತುಗಳನ್ನು ಹಾಡಿದ್ರು. ಆದರೆ ಎಲ್ಲೊಂದು ಕಡೆ ಆ ಮನವೊಲೈಕೆಯಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ ಆಗಿರೋದು. ಯಾಕೆಂದರೆ ಕೃಷ್ಣಪ್ಪ ಅವರನ್ನ ಮಂತ್ರಿ ಸ್ಥಾನಕ್ಕೆ ಕೊಡಲಾಗುತ್ತೆ ಸಾಕಷ್ಟು ನಿರೀಕ್ಷೆಗಳನ್ನು ಮಾಡಲಿದ್ರು. ಕೊನೆ ಆ ಕ್ಷಣದಲ್ಲೂ ಕೂಡ ಕೈ ತಪ್ಪಿದೆ. ಅವರು ಸದನಕ್ಕೂ ಬಂದಿಲ್ಲ, ಸದನದಿಂದ ಅಂತರವನ್ನು ಕಾಪಾಡಿಕೊಂಡಿದ್ದಾರೆ. ಜೊತೆಗೆ ಪಕ್ಷದಿಂದನೂ ಕೂಡ ಅಂತರವನ್ನು ಕಾಪಾಡ್ಕೊಳ್ತಾರೆ ಅಂತದ್ದು. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರ ತಲೆದಂಡ ಆದಂಥ ಸಂದರ್ಭದಲ್ಲಿ ಹಿರಿಯ ಶಾಸಕರಿಗೆ ಮಣೆ ಹಾಕಿದ್ರೆ ಅದನ್ನು ಪಕ್ಷಕ್ಕೆ ಡ್ಯಾಮೇಜ್ ಆಗೋದು, ಕಂಟ್ರೋಲ್ ಮಾಡೋದು ಕಟ್ಟಿಟ್ಟ ಮುತ್ತೆ. ಅಂದರೆ ಅವರ ಡ್ಯಾಮೇಜ್ ಮುಂದೆ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಡ್ಯಾಮೇಜ್ ಆಗ್ತಾ ಇದೆ, ಆ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ CM DK ಶಿವಕುಮಾರ್ ಸೇರಿದಂತೆ ಇತರ ನಾಯಕರು ಕೂಡ, ಅಂದರೆ ಕಾಂಗ್ರೆಸ್ ನಾಯಕರು ಸಾಕಷ್ಟು ಪ್ರಯತ್ನ ಪಡ್ತಾ ಇರೋದು ಸಹಜ. ಈ ಹಿನ್ನೆಲೆಯಲ್ಲಿ ಯಾರಿಗೆ ಅವಕಾಶ ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೊತೆಗೆ ವಿಪಕ್ಷಗಳು ಈಗ ಪಾದಯಾತ್ರೆಯನ್ನು ಹಮ್ಮಿಕೊಂಡಿರೋದ್ರಿಂದ ಎಲ್ಲೋ ಒಂದು ಕಡೆ ಅಲ್ಲಿ ಬರುವಂತಹ ಕ್ಷೇತ್ರಗಳಲ್ಲೂ ಕೂಡ ಸಾಕಷ್ಟು ಡ್ಯಾಮೇಜ್ ಆಗುವ ಪರಿಸ್ಥಿತಿ ಕೂಡ ಎದುರಾಗುವ ಸಾಧ್ಯತೆಗಳು ಇದೆ. ಒಂದು ಕಡೆ ರಾಯಚೂರಿನಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಬರುವಂತಹ ಒಂದು ಮೀಸಲಾತಿ ಕ್ಷೇತ್ರಗಳ ಮೇಲೆ ಕೂಡ ಪ್ರಭಾವ ಬೀರುತ್ತೆ. ಯಾಕೆಂದರೆ ಸಂಪೂರ್ಣವಾಗಿ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ವಿಪಕ್ಷಗಳು ನಾಗೇಂದ್ರ ಅವರನ್ನೇ ಟಾರ್ಗೆಟ್ ಮಾಡ್ತಾ ಇರೋಂಥದ್ದು. ಹಗರಣ ಮಾಡಿದಂತಹ ಆ ವ್ಯಕ್ತಿ ಯಾವ ರೀತಿ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡ್ತಾನೆ ಎಂಬ ಪ್ರಶ್ನೆಯನ್ನು ಸದನದ ಒಳಗೂ ಇಟ್ಟಿದ್ರು. ಜೊತೆಗೆ ಹೋರಾಟದ ಸಮಯದಲ್ಲೂ ಕೂಡ, ಅಂದರೆ ಪಾದಯಾತ್ರೆಯ ಸಮಯದಲ್ಲೂ ಕೂಡ ಇದೇ ವಿಚಾರವನ್ನು ಇಟ್ಕೊಂಡು ಹೋರಾಟ ಮಾಡೋದ್ರಿಂದ ಇವನ್ನೆಲ್ಲ ಕಂಟ್ರೋಲ್ ಮಾಡೋದಕ್ಕೆ CM DK ಶಿವಕುಮಾರ್ ಮುಂದಾಗ್ತಾರೆ ಅನ್ನೋದು ಕೂಡ ಸದ್ಯ ಮಾಹಿತಿಗಳು ಲಭ್ಯ ಆಗ್ತಾ ಇರೋಂಥದ್ದು. ಅಂದರೆ ಪಾದಯಾತ್ರೆಯ ಒಂದು ವಿಚಾರವನ್ನು ಇಟ್ಕೊಂಡು ಹೈಕಮಾಂಡ್ ನಾಯಕರ ಹತ್ರ ಹೋದಂಥ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ರಾಜೀನಾಮೆ ಪಡೆಯಿರಿ ಎಂಬ ವಿಚಾರವನ್ನು ಏನಾದರೂ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಆ ಸ್ಥಾನವನ್ನು ಯಾರಿಗೆ ಕೊಡ್ತಾರೆ ಅನ್ನೋದು ಕೂಡ ಇನ್ನೂ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಯಾಕೆಂದರೆ ಆ ಶಾಸಕರು, ಹಿರಿಯ ಶಾಸಕರು, ಅಸಮಾಧಾನಿತ ಶಾಸಕರು ಸಾಕಷ್ಟು ಜನ ಶಾಸಕರಿದ್ದಾರೆ. ಅವರ ಒಂದು ಕೊಟ್ಟಂಥ ಸಂದರ್ಭದಲ್ಲಿ ಮುಂಬರುವಂಥ ಒಂದು ಅಸಮಾಧಾನಗಳು ಯಾವ ರೀತಿ ಒಂದು ಫುಲ್ ಸ್ಟಾಪ್ ಹಾಕಬೇಕು ಅನ್ನೋದು ಕೂಡ ಎಲ್ಲ ರೀತಿಯ ಲೆಕ್ಕಾಚಾರ ಮಾಡಿ CM DK ಶಿವಕುಮಾರ್ ಮುಂದುವರಿಯುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ದಶರಥ್, ಥ್ಯಾಂಕ್ ಯು ಸ್ವಾಮಿ.